ಬೆಂಗಳೂರಿನ ಪುಟ್ಟೇನಹಳ್ಳಿಯ ಶ್ರೀಕಂಠೇಶ್ವರ ಲೇಔಟ್ನಲ್ಲಿ ಹೆತ್ತ ತಾಯಿಯನ್ನೇ ಮಗ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. 50 ವರ್ಷದ ಆಯಿಷಾಳನ್ನ 32 ವರ್ಷದ ಶೂಫಿಯಾನ್ ಹತ್ಯೆಗೈದ ಪಾಪಿ ಪುತ್ರ. ಶೂಫಿಯಾನ್ ಕೆಲಸಕ್ಕೆ ಹೋಗದೆ ಮನೆಯಲ್ಲೇ ಇರ್ತಾನೆ. ಕೆಲಸಕ್ಕೆ ಹೋಗು ಅಂತ ತಾಯಿ ಬುದ್ಧಿಮಾತನ್ನ ಹೇಳಿರ್ತಾರೆ. ಇದೇ ವಿಚಾರಕ್ಕೆ ಇವತ್ತು ಬೆಳಗ್ಗೆ ತಾಯಿ ಹಾಗೂ ಮಗನ ನಡುವೆ ಗಲಾಟೆ ಆಗಿದೆ. ಈ ವೇಳೆ ಮನೆಯಲ್ಲೇ ಇದ್ದ ಚಾಕುವಿನಿಂದ ತಾಯಿಗೆ ಇರಿದು ಕೊಲೆ ಮಾಡಿದ್ದಾನೆ. ಪುಟ್ಟೇನಹಳ್ಳಿ ಪೊಲೀಸರು ಆರೋಪಿಯನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಥಿಯೇಟರ್ ಮಾಲೀಕನನ್ನ ಕಟ್ಟಿಹಾಕಿ ಮನೆ ದೋಚಿದ್ದ ನೇಪಾಳ ಮೂಲದ ಕಳ್ಳರು ಮುಂಬೈನಲ್ಲಿ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಸಂಪಿಗೆ ಥಿಯೇಟರ್ ಮಾಲೀಕ ನಾಗೇಶ್ ಅವರ ಜಯನಗರದ 3ನೇ ಬ್ಲಾಕ್ನಲ್ಲಿರುವ ನಿವಾಸದಲ್ಲಿ ನೇಪಾಳ ಮೂಲದ ಗಣೇಶ್ ಹಾಗೂ ಗೀತಾ ಅನ್ನೋರು ಕೆಲಸ ಮಾಡ್ಕೊಂಡಿರ್ತಾರೆ. ಕಳೆದ 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ರು. ಅಕ್ಟೋಬರ್ 21ನೇ ತಾರೀಕು ನಾಗೇಶ್ ಒಂಟಿಯಾಗಿದ್ದ ಸಮಯದಲ್ಲಿ ಕೈಕಾಲನ್ನ ಕಟ್ಟಿ ಮನೆ ದೋಚಿದ್ದಾರೆ. 1 ಕೆಜಿ ಚಿನ್ನಾಭರಣ, 2 ಲಕ್ಷ ರೂಪಾಯಿ ನಗದು ಹೊತ್ತೊಯ್ದಿದ್ದಾರೆ ಅಂತ ನಾಗೇಶ್ ಜಯನಗರ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ರು. ಸಿಸಿಟಿವಿ ಹಾಗೂ ಮೊಬೈಲ್ ನೆಟ್ವರ್ಕ್ ಆಧರಿಸಿ ಜಯನಗರ ಪೊಲೀಸರು ಮುಂಬೈನಲ್ಲಿ ಬಂಧನ ಮಾಡಿದ್ದಾರೆ. ಡೊಮೆಸ್ಟಿಕ್ ಹೆಲ್ಪ್ ಯಾರೂ ಸಿಗ್ತಾ ಇರಲಿಲ್ಲ. ಕನ್ನಡದವ್ರು ನಾವು ಮುಂಚೆಯಿಂದಾನು ನಾವು ಕನ್ನಡದವ್ರನ್ನೇ ಇಟ್ಕೊಳ್ತಾ